Hi everyone, welcome back to my YouTube channel The Daily Scoop by Thanu Gowda. My name is Thanu. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಫ್ರೆಂಡ್ ನನಗೆ ಕಾಲ್ ಮಾಡಿ ನಾನು ಸ್ಪೋರ್ಟ್ಸ್ ವೇರ್ ಶಾಪಿಂಗ್ ಮಾಡಬೇಕು, ಯಾವುದಾದ್ರೂ ಔಟ್ಲೆಟ್ಗಳನ್ನ ಸಜೆಸ್ಟ್ ಮಾಡು ಅಂತ ಹೇಳಿದ್ರು. ನಾನು ಅವರಿಗೆ ಏರ್ಪೋರ್ಟ್ ಹತ್ರ ಇರೋ ಔಟ್ಲೆಟ್ನ ಸಜೆಸ್ಟ್ ಮಾಡಿದೆ. ಅಲ್ಲಿ ನಿಮಗೆ ಎಲ್ಲ ಸ್ಪೋರ್ಟ್ಸ್ ವೇರ್ ಬ್ರ್ಯಾಂಡ್ಗಳು ಒಂದೇ ಕಡೆ ಇದೆ, ಎಲ್ಲದು ಕೂಡ ಅಲ್ಲಿ ಸಿಗುತ್ತೆ. ನಾನು ರೀಸೆಂಟಾಗಿ ಕೂಡ ಅಲ್ಲಿ ಹೋಗಿದ್ದೆ. ನನಗಂತೂ ಕಲೆಕ್ಷನ್ಸ್ ತುಂಬ ಇಷ್ಟ ಆಗಿತ್ತು ಆ್ಯಂಡ್ ತುಂಬ ಹ್ಯೂಜ್ ಡಿಸ್ಕೌಂಟಲ್ಲಿ ಸಿಗುತ್ತೆ. ಆ ಪ್ಲೇಸ್ನ ನಾನು ಅವ್ರಿಗೆ ಸಜೆಸ್ಟ್ ಮಾಡಿದೆ. ಏರ್ಪೋರ್ಟ್ನಲ್ಲಿರೋ ಔಟ್ಲೆಟ್ ಹತ್ರ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ನಾವು ಅಲ್ಲಿಗೆ ಹೋದ್ವಿ. ಕೇಸ್ ನೀವೇನಾದರೂ ಸ್ಪೋರ್ಟ್ಸ್ ವೇರ್ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಈ ಪ್ಲೇಸಲ್ಲಿ ಬಂದು ನೀವು ಶಾಪಿಂಗ್ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು, ನಾನು ಎಲ್ಲ ಕ್ಲಿಪ್ಪಿಂಗ್ಸ್ಗಳು ಕೂಡ ಆ್ಯಡ್ ಮಾಡಿದ್ದೀನಿ. ಎಲ್ಲ ಥರ ಬ್ರ್ಯಾಂಡ್ಗಳು ಇಲ್ಲಿ ಸಿಗುತ್ತೆ. ಸೊ ನೀವು ಬಂದು ಇಲ್ಲಿ ಶಾಪಿಂಗ್ ಮಾಡ್ಬೋದು. ಅಲ್ಲಿದ್ದಿದ್ದು ಎಲ್ಲ ಔಟ್ಲೆಟ್ಗಳಿಗೂ ಕೂಡ ಹೋಗಿದ್ವಿ. ಅಲ್ಲಿ ಸ್ವಲ್ಪ ವಿಡಿಯೋ ಎಲ್ಲ ಅಲೋ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ, ಬಟ್ ನಾನು ಕಲ್ಪ್ರಿಟ್ ಥರ ಅಲ್ಲಿ ಇಲ್ಲಿ ಸ್ವಲ್ಪ ಸ್ಮಾಲ್ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಆ್ಯಡ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಒಂದು ಔಟ್ಲೆಟ್ನಲ್ಲಿ ಹೇಳಿದ್ರು ವಿಡಿಯೋ ಅಲೋ ಮಾಡೋದಿಲ್ಲ ಅಂತ. ಬೇರೆ ಕಡೆ ಎಲ್ಲ ಏನು ಹೇಳಲಿಲ್ಲ, ಬಟ್ ಒಂದು ಔಟ್ಲೆಟ್ನಲ್ಲಿ ವಿಡಿಯೋ ಅಲೋ ಮಾಡೋದಿಲ್ಲ ಅಂತ ಹೇಳಿದ್ರು. ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ಗಳೆಲ್ಲ ಆ್ಯಡ್ ಮಾಡಿದ್ರೆ ಯಾರಿಗಾದ್ರೂ ಶಾಪಿಂಗ್ ಮಾಡೋರಿದ್ರೆ ಒಂದು ಐಡಿಯಾ ಬರುತ್ತೆ ಯಾವ ಥರ ಇರುತ್ತೆ. ಅಂದರೆ ನೀವು ಇಲ್ಲಿಂದ ಅಲ್ಲಿಗೆ ಹೋದ್ಮೇಲೆ ಡಿಸಪಾಯಿಂಟ್ ಆಗಬಾರ್ದಲ್ವಾ. ಇಲ್ಲಿಂದನೇ ನೀವು ಸ್ವಲ್ಪ ನೋಡ್ಕೊಂಡು ಹೋಗಿದ್ರೆ ನಿಮಗೂ ಒಂದು ಐಡಿಯಾ ಬರುತ್ತೆ ಅನ್ನೋ ರೀಸನ್ಗೋಸ್ಕರ ನಾನು ಸ್ಮಾಲ್ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಆ್ಯಡ್ ಮಾಡಿದ್ದೀನಿ. ಅಲ್ಲಿರೋ ಎಲ್ಲ ಬ್ರ್ಯಾಂಡ್ಗಳು ಕೂಡ ನಾನು ಯಾವುದಾದ್ರು ಔಟ್ಲೆಟ್ ಇದೆ ಆ ಎಲ್ಲ ಔಟ್ಲೆಟ್ ಬ್ರ್ಯಾಂಡ್ಗಳು ಕೂಡ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಮೇ ಬಿ 1 or 2 ಏನಾದರೂ ಮಿಸ್ ಆಗಿರ್ಬೋದು ಅನಿಸುತ್ತೆ, ಬಟ್ ಆಲ್ಮೋಸ್ಟ್ ಎಲ್ಲದನ್ನು ಕೂಡ ನಾನು ಈ ವಿಡಿಯೋನಲ್ಲಿ ಕವರ್ ಮಾಡಿದ್ದೀನಿ. ಜಿಮ್ ಔಟ್ಫಿಟ್ಗಳು ಪರ್ಚೇಸ್ ಮಾಡಬೇಕಾದ್ರೆ ಯಾವಾಗಲೂ ಬ್ರ್ಯಾಂಡೆಡ್ ಔಟ್ಫಿಟ್ಗಳನ್ನ ಪರ್ಚೇಸ್ ಮಾಡಬೇಕು. ಏನಕ್ಕಂದರೆ ಡೈಲಿ ಯೂಸ್ ಮಾಡ್ತಾ ಇರೋದ್ರಿಂದ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಬ್ರ್ಯಾಂಡೆಡ್ ಆದರೆ ನಿಮಗೆ ತುಂಬ ಜಾಸ್ತಿ ವರ್ಷಗಳು ಬರುತ್ತೆ. ನಾನು ತೊಗೊಂಡಿರೋ ಸ್ಪೋರ್ಟ್ಸ್ ವೇರ್ಗಳು 5-6 ಇಯರ್ಸಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಹಾಗಾಗಿ ನಾವು ಒಳ್ಳೆ ಬ್ರ್ಯಾಂಡೆಡ್ ಸ್ಪೋರ್ಟ್ಸ್ ವೇರ್ಗಳನ್ನ ಪ್ರಿಫರ್ ಮಾಡಬೇಕಾಗತ್ತೆ. ಯಾವುದೇ ಜಿಮ್ ಔಟ್ಫಿಟ್ಗಳು ತೊಗೊಂಡ್ರೂ ಕೂಡ ನೀವು ಚೆನ್ನಾಗಿರೋ ಒಂದು ಔಟ್ಫಿಟ್ಗಳನ್ನ ತೊಗೊಳ್ಳಿ. ಏನಕ್ಕಂತ ಹೇಳಿದ್ರೆ ಆ್ಯಂಡ್ ಆಲ್ಸೋ ಸ್ಪೋರ್ಟ್ಸ್ ವೇರ್ಗಳು ಜನರಲಿ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ನಿಮಗೆ. ಹಾಗಾಗಿ ಯಾವಾಗಲೂ ನಾನೇನಾದರೂ ಪರ್ಚೇಸ್ ಮಾಡಬೇಕಾದ್ರೆ ನಾನು ಯಾವಾಗಲೂ ಆಫರ್ನಲ್ಲೇ ನೋಡಿ ತೊಗೋತೀನಿ. ಬಟ್ ಈ ಒಂದು ಔಟ್ಲೆಟ್ನಲ್ಲಿ ನಿಮಗೆ ತುಂಬ ಅಂದರೆ ತುಂಬ ಹ್ಯೂಜ್ ಡಿಸ್ಕೌಂಟ್ ಸಿಗುತ್ತೆ. ಇನ್ ಕೇಸ್ ನೀವೇನಾದರೂ ಪರ್ಚೇಸ್ ಮಾಡಬೇಕಂತ ಹೇಳಿದ್ರೆ ಇಲ್ಲಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನೀವೇ ನೋಡ್ತಾ ಇರ್ಬೋದು ಎಷ್ಟೊಂದು ಡಿಸ್ಕೌಂಟ್ ಇದೆ ಅಂತ. ಬಟ್ ನಾನು ಒಂದು ಸಜೆಷನ್ ಕೊಡ್ತೀನಿ, ಏನಂತ ಹೇಳಿದ್ರೆ ಅಲ್ಲಿ ಪ್ರೈಸ್ ಕಂಪ್ಯಾರಿಸನ್ ಮಾಡಿಕೊಡಿ. ಫಾರ್ ಎಕ್ಸಾಂಪಲ್ ಇವಾಗ ಅಡಿಡಾಸ್ ಹೋಗ್ತೀರಾ, ಇಮಿಡಿಯೇಟಾಗಿ ಡಿಸ್ಕೌಂಟ್ ಇದೆ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿಬಿಡ್ಬೇಡಿ. ಅಲ್ಲಿ ಒಂದೇ ಕಡೆ ತುಂಬ ಔಟ್ಲೆಟ್ಗಳಿರೋದ್ರಿಂದ ಎಲ್ಲ ಔಟ್ಲೆಟ್ಗಳು ಕೂಡ ವಿಸಿಟ್ ಮಾಡಿಬಿಟ್ಟು ಎಲ್ಲಿ ಕಮ್ಮಿ ಇದೆ, ಯಾವುದರಲ್ಲಿ ಜಾಸ್ತಿ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ, ಯಾವುದರಲ್ಲಿ ಜಾಸ್ತಿ ಆಫರ್ಗಳಿದೆ. ಫಾರ್ ಎಕ್ಸಾಂಪಲ್ ಇವಾಗ buy 1 get 1 ಫ್ರೀ ಅಂತ ಇರುತ್ತೆ, buy 2 get 3 ಫ್ರೀ ಅಂತ ಇರುತ್ತೆ. ಸೊ ಈ ಥರ ಎಷ್ಟೊಂದು ಆಫರ್ಗಳಿರುತ್ತೆ. ಅಂದರೆ ಎಲ್ಲ ಔಟ್ಲೆಟ್ಗಳಲ್ಲೂ ಒಂದೊಂದು ಔಟ್ಲೆಟ್ಗಳಲ್ಲಿ ಒಂದೊಂದು ಆಫರ್ ಇರುತ್ತೆ. ಸೊ ನೀವು ಎಲ್ಲದನ್ನು ಕೂಡ ಕಂಪ್ಯಾರಿಸನ್ ಮಾಡಿಕೊಂಡು ಆಮೇಲೆ ಪರ್ಚೇಸ್ ಮಾಡಿ. ನೀವು ಫಸ್ಟ್ ಇನಿಷಿಯಲಿ ಯಾವುದೋ ಒಂದು ಬ್ರ್ಯಾಂಡೆಡ್ ಔಟ್ಫಿಟ್ಗೆ ಹೋಗ್ತೀರಾ, ಅಲ್ಲಿ ಕಮ್ಮಿ ಸಿಕ್ತು ಅಂತ ಪರ್ಚೇಸ್ ಮಾಡಿಬಿಡ್ತೀರಾ. ಆ್ಯಂಡ್ ಇನ್ನೊಂದ್ಸಲ ಇನ್ನೊಂದು ಔಟ್ಲೆಟ್ಗೆ ಹೋಗ್ತೀರಾ, ಅಲ್ಲಿ ಇನ್ನೂ ಜಾಸ್ತಿ ಡಿಸ್ಕೌಂಟ್ ಇರುತ್ತೆ. ಆವಾಗ ನಿಮಗೆ ರಿಗ್ರೆಟ್ ಆಗಬಾರ್ದಲ್ವಾ. ಸೊ ಹಾಗಾಗಿ ನಾನು ನನ್ನ ಫ್ರೆಂಡ್ಗೆ ಅದೇ ಸಜೆಷನ್ ಮಾಡಿದ್ದು. ಸಜೆಸ್ಟ್ ಮಾಡಿದ್ಮೇಲೆ ಅವ್ರು ಅದೇ ಥರ ಕಂಪ್ಯಾರಿಸನ್ ಮಾಡಿಕೊಂಡು ನಿಮ್ಗೆ ಆ್ಯಕ್ಚುಲಿ ಅಡಿಡಾಸ್ ಇರ್ಬೋದು ಅಥವಾ ಕೆಲವೊಂದು ಬ್ರ್ಯಾಂಡ್ಗಳೆಲ್ಲ ಒಂದೇ ಕಡೆ ಇದೆ. ಇನ್ನೊಂದು 1 ನಾಟ್ ಇವನ್ 1 ಕಿಲೋಮೀಟರ್, ಮೇ ಬಿ 800-700 ಡಿಸ್ಟೆನ್ಸ್ನಲ್ಲಿ ಪೂಮಾ ಇರ್ಬೋದು, ಬೇರೆ ಬೇರೆ ಸ್ಕೆಚರ್ಸ್, ಅದೆಲ್ಲ ಬೇರೆ ಬೇರೆ ಬ್ರ್ಯಾಂಡ್ಗಳಿದೆ. ಸೊ ಅಲ್ಲೇ ಡಿಸ್ಟೆನ್ಸ್ ಆ್ಯಂಡ್ ಡಿಕತ್ಲಾನ್ ಕೂಡ ಇದೆ, ನೀವು ಅಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ನೋಡ್ಕೊಳ್ಳಿ, ನೀವು ಒಂದ್ಸಲ ಹೋಗ್ಬಿಟ್ಟು ಎಲ್ಲ ಕಡೆನೂ ವಿಸಿಟ್ ಮಾಡಿ ಅದಾದಮೇಲೆ ಪರ್ಚೇಸ್ ಮಾಡಿ. ಆ್ಯಂಡ್ ಈವನ್ ಸ್ಪೋರ್ಟ್ಸ್ ಶೂಗಳೆಲ್ಲ ನೋಡ್ಬೋದು. ಜಾಸ್ತಿ ಅಂದರೆ ಜಾಸ್ತಿ ಎಕ್ಸ್ಪೆನ್ಸಿವ್ ಇರುತ್ತೆ, ಬಟ್ ಇಲ್ಲಿ ನಿಮಗೆ ಜಾಸ್ತಿ ಡಿಸ್ಕೌಂಟಲ್ಲಿ ಸಿಗುತ್ತೆ. ಬೆಸ್ಟ್ ಥಿಂಗ್ ಏನಂತ ಹೇಳಿದ್ರೆ ನೀವು ಅಲ್ಲಿಗೆ ಹೋದರೆ ರಿಗ್ರೆಟ್ ಆಗೋಲ್ಲ. ಬಟ್ ಇನಿಷಿಯಲಿ ಎಲ್ಲ ಜಾಸ್ತಿ ಎಕ್ಸ್ಪೆನ್ಸಿವ್ ಅನ್ನಿಸ್ತಾ ಇತ್ತು. ಆ್ಯಂಡ್ ನಾನು ಅಯ್ಯೋ ನಮ್ಮ ಫ್ರೆಂಡ್ ಅಲ್ಲಿಂದ ಕರ್ಕೊಂಡು ಬಂದು ಅವಳಿಗೆ ಏನೂ ಸಿಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗ್ತು. ಆಮೇಲೆ ಮತ್ತೆ ನಾವು ಎಲ್ಲ ಕಡೆನೂ ಹೋಗಿ ವಿಸಿಟ್ ಮಾಡಿ ಬೆಸ್ಟ್ ಪ್ರೈಸ್ ಎಲ್ಲ ಕಂಪ್ಯಾರಿಸನ್ ಮಾಡ್ಕೊಂಡ್ಮೇಲೆ ನಮಗೆ ಹ್ಯೂಜ್ ಡಿಸ್ಕೌಂಟ್ ಸಿಕ್ತು. ಅವರು ಟೋಟಲ್ 17,000 ಅದು ಆ್ಯಕ್ಚುಲಿ ಬಿಲ್ ಇರಬೇಕಿದ್ದು, ಬಟ್ ಅವ್ರು ಪೇ ಮಾಡಿದ್ದೆ 7,000 ಅಷ್ಟೇ. 7,000 ನಿಮಗೆ ಆಲ್ಮೋಸ್ಟ್ 6 ಔಟ್ಫಿಟ್ಗಳೇನೋ ಬಂದಿತ್ತು. ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಫಸ್ಟ್ ಟೈಮ್ ನನಗೆ ಯಾವುದು ಸಿಗ್ತಾ ಇರೋಲ್ಲ ಅಂತ ಅನ್ನಿಸ್ತು. ಬಿಕಾಸ್ ಐ ಹ್ಯಾವ್ ಸಮಥಿಂಗ್ ಇನ್ ಮೈ ಮೈಂಡ್. ನಾನು ಏನೋ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಹಾಗಾಗಿ
ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬಾರ್ದು ಅಂತ ಹೇಳಿಬಿಟ್ಟು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ನಾನೇನು ಪರ್ಚೇಸ್ ಮಾಡಲಿಲ್ಲ. ಆ್ಯಂಡ್ ನಾನು ರೀಸೆಂಟಾಗಿ ಹೋಗಿದ್ದಾಗ ಕ್ಯಾಪ್ ಇರ್ಬೋದು ಅದೆಲ್ಲ ಪರ್ಚೇಸ್ ಮಾಡಿಬಿಟ್ಟು ತೊಗೊಂಡು ಬಂದಿದ್ದೆ. ಸೊ ಹಾಗಾಗಿ ನಾನು ಈ ಸಲ ಏನೂ ತೊಗೊಳ್ಳಿಲ್ಲ. ಅವ್ರಿಗೋಸ್ಕರ ಅಂತಲೇ ನಾನು ಅವ್ರ ಜೊತೆ ಹೋಗಿದ್ದು. ಆ್ಯಂಡ್ ಅದಾದಮೇಲೆ ವಿ ವರ್ ಸೋ ಹಂಗ್ರಿ. ಏನಾದರೂ ತಿನ್ನಬೇಕು ಅಂತ ಹೇಳಿ ನಾವು ಅಲ್ಲಿದ್ದಿದ್ದು ಥರ್ಡ್ ವೇವ್ನಲ್ಲಿ ನಿಮಗೆ ಅಫ್ಕೋರ್ಸ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ರೆ ನಿಮಗೆ ಕಾಫಿ ಎಲ್ಲ ಬೇಕು ಅಂತ ಹೇಳಿದ್ರೆ ಥರ್ಡ್ ವೇವ್ ಕೂಡ ಅಲ್ಲೇ ಹತ್ರ ಇದೆ. ಆ್ಯಂಡ್ ತುಂಬ ಚೆನ್ನಾಗಿರೋ ಒಂದು ಔಟ್ಲೆಟ್ಗಳು ಕೂಡ ನಿಮಗೆ ಈಟ್ರಿ ಔಟ್ಲೆಟ್ಗಳೆಲ್ಲ ಹತ್ರ ಇದೆ. ಅಲ್ಲಿ ನೀವು ಶಾಪಿಂಗ್ ಮಾಡಿಕೊಂಡು ತಿಂದ್ಕೊಂಡು ಬರ್ಬೋದು. ಸೊ ನಾವು ಥರ್ಡ್ ವೇವ್ಗೆ ಹೋಗಿ ಅಲ್ಲಿ ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ತಿಂದ್ಕೊಂಡು ಚೆನ್ನಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಜಾಸ್ತಿ ಹೊತ್ತು ಮಾತಾಡಿ ಅರೌಂಡ್ ಮೇ ಬಿ 10:30 11 o'clock ಆಗಿತ್ತು ಅನಿಸುತ್ತೆ. ಆವಾಗ ನಾವು ಅಲ್ಲಿಂದ ಬಿಟ್ಟಿದ್ದು. ಅದಾದಮೇಲೆ ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದಿದ್ದು. ಕ್ಯಾಬ್ ಬುಕ್ ಮಾಡ್ಕೊಂಡು ಬರಬೇಕಾದ್ರೆ ಅದು ಸ್ವಲ್ಪ ದೂರ ಇರೋದ್ರಿಂದ ಸ್ವಲ್ಪ ಭಯ ಆಗ್ತಾಯಿತ್ತು. ಯಾಕಂದರೆ ಕ್ಯಾಬ್ ಡ್ರೈವರ್ ಬೇರೆ ಯಾವುದೋ ರೂಟ್ನಲ್ಲಿ ಹೋಗಿಬಿಟ್ಟಿದ್ರು. ಅದು ನೋಡಿದ್ರೆ ವಿಲೇಜ್ ಥರ ಇದೆ, ಸಖತ್ತು ಭಯ ಆಗ್ತಾಯಿತ್ತು. ಅದಾದಮೇಲೆ ನಾವು ಅವರಿಗೆ ಅಲ್ಲೇ ಸ್ಟಾಪ್ ಮಾಡಿ ಮೇಯ್ನ್ ರೋಡಿಂದ ಹೋಗಿ ಸರ್ ಅಂತ ಹೇಳಿದ್ವಿ. ಯಾಕಂದರೆ ಪಾಪ ಅವ್ರದ್ದು ಏನೂ ತಪ್ಪಿಲ್ಲ. ಅಲ್ಲಿ ಗೂಗಲ್ ಮ್ಯಾಪ್ ಏನಿದೆ ಅದನ್ನು ಫಾಲೋ ಮಾಡಿಕೊಂಡು ಅಲ್ಲಿ ಹೋಗಿದ್ದು ಅವರು. ಪಾಪ ಅವರು ಮೇಯ್ನ್ ರೋಡ್ನಲ್ಲಿ ಅದಾದಮೇಲೆ ಬಂದು ಡ್ರಾಪ್ ಮಾಡಿದ್ರು. ಮನೆಗೆ ಬರೋ ಅಷ್ಟರಲ್ಲಿ ಲೇಟ್ ಆಗಿತ್ತು. ನಾನು ವಿಡಿಯೋ ಕೂಡ ಕಂಟಿನ್ಯೂ ಮಾಡಿರಲಿಲ್ಲ. ಏನೇನು ಹೇಳಬೇಕು ಅದನ್ನೆಲ್ಲ ಈ ವಿಡಿಯೋನಲ್ಲೇ ಹೇಳಿ ಮುಗಿಸೋಣ ಅಂತ ಹೇಳಿಬಿಟ್ಟು ನಾನೇನು ಕಂಟಿನ್ಯೂ ಮಾಡಲಿಲ್ಲ. ಸೊ ದ್ಯಾಟ್ ವಾಸ್ ಇಟ್. ತುಂಬ ಚೆನ್ನಾಗಿತ್ತು ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನೀವೇನಾದರೂ ಪರ್ಚೇಸ್ ಮಾಡಬೇಕಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಹೋದರೆ ನಿಮಗೆ ಟೈಮ್ ಸ್ಪೆಂಡ್ ಮಾಡಿದಾಗೂ ಆಗುತ್ತೆ. ಯಾಕಂದರೆ ಅಲ್ಲಿ ಈಟ್ರೀಸ್ ಎಲ್ಲ ಜಾಸ್ತಿ ಒಂದು ಇರೋದ್ರಿಂದ ಥರ್ಡ್ ವೇವ್ ಇರ್ಬೋದು ಅದೆಲ್ಲ ಇರೋದ್ರಿಂದ ನಿಮಗೆ ಕೆಫೆಗೆಲ್ಲ ಹೋಗಿ ಕಾಫಿ ಎಲ್ಲ ತೊಗೊಂಡು ನಿಮ್ಗೇನಾದರೂ ಬೇಕಂದ್ರೆ ತಿಂದ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ವಾಪಸ್ ಮನೆಗೆ ಬರ್ಬೋದು. ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನಿವತ್ತು ಚೂಸ್ ಮಾಡಿರೋ ಟಾಪಿಕ್ ಏನು ಅಂತ ಹೇಳಿದ್ರೆ, ಇವಾಗ ಎಲ್ರಿಗೂ ಗೊತ್ತಿರೋ ಹಾಗೆ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ನಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡೋದು ಅದೆಲ್ಲ ತುಂಬ ಕಾಮನ್ ಆಗಿಬಿಟ್ಟಿದೆ. ಆ್ಯಂಡ್ ನಾವು ಹೇಗೆ ರಿಪೋರ್ಟ್ ಮಾಡಬೇಕು, ಯಾವ ಥರ ಆ್ಯಕ್ಷನ್ ತಗೋಬೇಕು ಅನ್ನೋದು ಎಲ್ಲ ನಿಮಗೆ ಯೂಟ್ಯೂಬ್ಗಳಲ್ಲಿ ವಿಡಿಯೋಸ್ಗಳು ತುಂಬ ಜನ ಮಾಡಿ ಹೇಳಿರ್ತಾರೆ. ಬಟ್ ಇವತ್ತು ನಾನು ಮಾತಾಡ್ತಾ ಇರೋದು ಬರೀ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಅಲ್ಲ, ಯಾವುದಾದ್ರೂ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳಲ್ಲಿ ಅಥವಾ ಆ್ಯಪ್ಗಳಲ್ಲಿ ನಿಮ್ಮ ಫೋಟೋನ ಸ್ಟಿಲ್ ಮಾಡಿ ಅವ್ರೇನಾದರೂ ಅಪ್ಲೋಡ್ ಮಾಡಿ ವಲ್ಗರ್ ಕಮೆಂಟ್ ಎಲ್ಲ ಹಾಕಿ ಆ ಥರ ಎಲ್ಲ ಮಾಡಿದ್ರೆ ನೀವು ಯಾವ ಥರ ಆ್ಯಕ್ಷನ್ ತಗೋಬೇಕು, ನಾನು ಯಾವ ಥರ ಆ್ಯಕ್ಷನ್ ತಗೊಂಡಿದ್ದೆ ಆ್ಯಂಡ್ ನಾನು ಯಾವ ಥರ ಪ್ರಾಬ್ಲಮ್ ಫೇಸ್ ಮಾಡಿದೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ನಾನು ನನ್ನ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ, ಯಾವ ಥರ ಪ್ರಾಬ್ಲಮ್ ಫೇಸ್ ಮಾಡಿದೆ, ಯಾವ ಥರ ಆ್ಯಕ್ಷನ್ ತಗೊಂಡೆ ಅಂತ. ಮೇ ಬಿ ನಿಮಗೂ ಏನಾದರೂ ಆ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಆ್ಯಂಡ್ ಫ್ಯೂಚರ್ನಲ್ಲಿ ಯು ನೆವರ್ ನೋ ರೈಟ್, ಏನಾದರೂ ಆ ಥರ ಪ್ರಾಬ್ಲಮ್ ಏನಾದರೂ ಬಂದರೆ ಯಾವ ಥರ ಆ್ಯಕ್ಷನ್ ತಗೋಬೇಕು ಅಂತ ನಿಮಗೆ ಒಂದು ಅವೇರ್ನೆಸ್ ಇರಬೇಕು. ಹಾಗಾಗಿ ನಾನು ಈ ವಿಡಿಯೋ ಮಾಡಬೇಕಂತ ಡಿಸೈಡ್ ಮಾಡಿಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ವಾಚ್ ದಿಸ್ ವಿಡಿಯೋ ಟಿಲ್ ದಿ ಎಂಡ್ ಆ್ಯಂಡ್ ಡೆಫಿನೆಟ್ಲಿ ಇಸ್ ಗೋಯಿಂಗ್ ಟು ಬಿ ಅನ್ ಇನ್ಫಾರ್ಮೇಟಿವ್ ವಿಡಿಯೋ. ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಕೀಪ್ ಆನ್ ವಾಚಿಂಗ್. ಈ ಇನ್ಸಿಡೆಂಟ್ ಆಗಿ ತುಂಬಾ ವರ್ಷಗಳೇ ಆಗಿದೆ. ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಸಡನ್ಲಿ ತುಂಬಾ ರಿಕ್ವೆಸ್ಟ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನನಗೆ ಏನು ಇಷ್ಟೊಂದು ಸಡನ್ ಆಗಿ ಇನ್ಸ್ಟಾಗ್ರಾಮ್ನಲ್ಲಿ ಏನೋ ಮೆಸೇಜ್ಗಳು ಬರ್ತಿದೆ, ರಿಕ್ವೆಸ್ಟ್ಗಳು ಬರ್ತಿದೆ ಅಂತ ನನಗೆ ಡೌಟ್ ಬರುತ್ತೆ. ಬಟ್ ಅವಾಗ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಒಬ್ರು ಪರ್ಸನ್ ಪರ್ಟಿಕ್ಯುಲರ್ ಆಗಿ ನಾನು ಏನೋ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡ್ಬೇಕಂತ ಹೇಳ್ತಾರೆ, ಅವಾಗ ನಾನು ಅವ್ರ ಜೊತೆ ಚಾಟ್ ಮಾಡ್ತೀನಿ. ಅಫ್ಕೋರ್ಸ್ ನಿಮ್ಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಏನದು ಅಂತ ತಿಳ್ಕೊಳ್ಳೋದು ಅಲ್ವಾ. ಸೊ ನನಗೂ ಹಾಗೆ ಕ್ಯೂರಿಯಾಸಿಟಿ ಬಂತು. ಸೊ ಏನು ಅಂತ ಮೆಸೇಜ್ ಮಾಡಿದೆ. ಅವಾಗ ಅವರು ನೀವು ನೋಡೋದಕ್ಕೆ ತುಂಬಾ ಜೆನ್ಯೂನ್ ಪರ್ಸನ್ ಅಂತ ಅನ್ನಿಸ್ತೀರಾ, ಬಟ್ ಯಾರೋ ನಿಮ್ ನೇಮ್ ಅಂಡರ್ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಕಂಪ್ಲೀಟ್ ಪಿಕ್ಚರ್ ಎಲ್ಲ ಸೆಂಡ್ ಮಾಡಿ ಯಾವ ತರ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ, ಏನ್ ಫೋಟೋಸ್ ಅಪ್ಲೋಡ್ ಮಾಡಿದ್ದಾರೆ ಅದೆಲ್ಲದನ್ನು ಕೂಡ ಇನ್ಫಾರ್ಮೇಶನ್ ನನಗೆ ಪ್ರೊವೈಡ್ ಮಾಡ್ತಾರೆ. ಆವಾಗ ಆ ಡೀಟೇಲ್ಸ್ ನನಗೆ ಸಿಗುತ್ತೆ. ಆ್ಯಂಡ್ ಐ ಟೋಲ್ಡ್ ದಮ್ ದಟ್ ಐ ವಿಲ್ ಬಿ ರಿಪೋರ್ಟಿಂಗ್ ಅಂತ ಹೇಳ್ಬಿಟ್ಟು ನಾನು ಅವ್ರ ಹತ್ರ ಮತ್ತೆ ಕಮ್ಯುನಿಕೇಶನ್ ಕಂಟಿನ್ಯೂ ಮಾಡೋದಿಲ್ಲ, ಅದಕ್ಕೆ ಸ್ಟಾಪ್ ಮಾಡ್ತೀನಿ. ಆಸ್ ಎ ಹ್ಯೂಮನ್ ಬೀಯಿಂಗ್ ಅಫ್ಕೋರ್ಸ್ ಆ ಟೈಮ್ನಲ್ಲಿ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಅಲ್ವಾ. ಸೊ 15-20 ಮಿನಿಟ್ಸ್ ನನಗೆ ತುಂಬಾ ಅಳು ಬರುತ್ತೆ. ಈ ಥರನೂ ಮಾಡ್ತಾರ, ಎಷ್ಟು ಸ್ಟುಪಿಡ್ ಪೀಪಲ್ ಇದ್ದಾರೆ ಅಂತ ಹೇಳ್ಬಿಟ್ಟು ಸಖತ್ ಕೋಪ ಬರುತ್ತೆ, ಅಳು ಬರುತ್ತೆ. ಸ್ವಲ್ಪ ಹೊತ್ತು ಹತ್ತಿದ್ದೀನಿ ಕೂಡ. ಟ್ರಸ್ಟ್ ಮೀ, ಐ ಡಿಂಟ್ ನೋ ವಾಟ್ ಆಕ್ಷನ್ ನೀಡ್ಸ್ ಟು ಬಿ ಟೇಕನ್ ಆ್ಯಂಡ್ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ, ಅಳು ಬರ್ತಾ ಇದೆ. ಐ ವಾಸ್ ಸಿಟಿಂಗ್ ಅಂಡ್ ಕ್ರೈಯಿಂಗ್ ಫಾರ್ ವೆರಿ ಲಾಂಗ್ ಟೈಮ್, ಮೇ ಬಿ 15-20 ಮಿನಿಟ್ಸ್ ಕೂತ್ಕೊಂಡು ಹತ್ತಿದ್ದೀನಿ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದಾದ್ಮೇಲೆ ಓಕೆ, ಇಟ್ ವಾಸ್ ನಾಟ್ ಮೈ ಫಾಲ್ಟ್, ನಾನೇನು ಮಾಡಿಲ್ಲ, ನಾನೇನಕ್ಕೆ ಕೂತ್ಕೊಂಡು ಅಳ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು
ಲಕಿಲಿ ನನ್ನ ಫ್ರೆಂಡ್ಸ್ಗಳು, ಕಾಲೇಜ್ ಫ್ರೆಂಡ್ಸ್ಗಳು, ಸ್ಕೂಲ್ ಫ್ರೆಂಡ್ಸ್ಗಳು ಸ್ವಲ್ಪ ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ, ಸ್ವಲ್ಪ ಜನ ಕಾರ್ಪೊರೇಟ್ ನಲ್ಲಿ ವರ್ಕ್ ಮಾಡ್ತಾರೆ, ಸ್ವಲ್ಪ ಜನ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾರೆ, ಸ್ವಲ್ಪ ಜನ ಬ್ಯಾಂಕಿಂಗ್ ನಲ್ಲಿ, ಸ್ವಲ್ಪ ಜನ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಈ ತರ ಎಲ್ಲ ಡಿಪಾರ್ಟ್ಮೆಂಟ್ ಗಳಲ್ಲಿ ವರ್ಕ್ ಮಾಡೋದ್ರಿಂದ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡೋ ನನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಈ ತರ ಆಗಿದೆ ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಅವರು ಡೋಂಟ್ ವರಿ, ಇದನ್ನೆಲ್ಲ ನಾವು ಆಕ್ಷನ್ ತಗೋಬಹುದು ಅಂತ ಹೇಳಿ ಇನ್ಫಾರ್ಮೇಶನ್ ನನಗೆ ಪ್ರೊವೈಡ್ ಮಾಡಿದ್ರು. ಅಂಡ್ ನಾನು ಹೋಗಿ ಕಂಪ್ಲೇಂಟ್ ಕೊಡ್ಬೇಕಾಗಿದ್ದು ಪೊಲೀಸ್ ಸ್ಟೇಷನ್ ಅವ್ರ ಅಂಡರ್ ಅಲ್ಲಿ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ, ಯಾಕಂದ್ರೆ ಅವ್ರ ಏರಿಯಾನೇ ಬೇರೆ ಇತ್ತು, ಬಟ್ ಅವರು ಆ ಒಂದು ಪರ್ಟಿಕ್ಯುಲರ್ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಗೊಂಡು ನನಗೆ ಪಾಸ್ ಮಾಡಿದ್ರು. ನಾನಿವಾಗ ಅವ್ರು ಏನೇನ್ ಪ್ರೊಸೀಜರ್ ಫಾಲೋ ಮಾಡಬೇಕು ಅದೆಲ್ಲದನ್ನು ಕೂಡ ನನಗೆ ಹೇಳಿದ್ರು. ಅದಾದ್ಮೇಲೆ ನಾನೇನು ತಪ್ಪು ಮಾಡಿಲ್ಲ, ನಾನು ಆಕ್ಷನ್ ತಗೊಳ್ಳೇಬೇಕಂತ ಹೇಳಿ ಡಿಸೈಡ್ ಮಾಡಿದೆ. ಬಿಕಾಸ್ ನೀವು ಆತರ ಅಯ್ಯೋ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇಲ್ಲ. ಸೊ ಇಫ್ ಯು ಆರ್ ಗೋಯಿಂಗ್ ಥ್ರೂ ಸಮಥಿಂಗ್ ಲೈಕ್ ದಟ್, ಪ್ಲೀಸ್ ಟೇಕ್ ನೆಸೆಸರಿ ಆಕ್ಷನ್. ನಾನು ಅದನ್ನೇ ಸಜೆಸ್ಟ್ ಮಾಡೋದು. ಅವತ್ತು ನಾನು ಆಕ್ಷನ್ ತಗೊಳ್ಳೇಬೇಕಂತ ಡಿಸೈಡ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇರುತ್ತೆ. ನನ್ನ ಫ್ರೆಂಡ್ ಎಲ್ಲಾ ಇನ್ಫಾರ್ಮೇಶನ್ ಕೊಟ್ಟಿದ್ರಿಂದ ನನಗೆ ಹೆಲ್ಪ್ ಆಯ್ತು. ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅವರು ಒಂದು ಕಂಪ್ಲೇಂಟ್ ರೈಸ್ ಮಾಡೋದಕ್ಕೆ ಹೇಳ್ತಾರೆ. ಸೊ ನೀವು ಒಂದು ವೈಟ್ ಶೀಟ್ ನಲ್ಲಿ ಕಂಪ್ಲೀಟ್ ಏನೇನು ಇನ್ಸಿಡೆಂಟ್ ಆಗಿದೆ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟು ಕಂಪ್ಲೇಂಟ್ ರೈಸ್ ಮಾಡಿ. ಅಂಡ್ ಅದಕ್ಕೆ ಎವಿಡೆನ್ಸ್ ಕೊಡ್ಬೇಕು. ನೀವು ಯಾವ್ಯಾವ ತರ ಆಗಿದೆ, ನಿಮ್ಮ ಹತ್ರ ಏನಾದ್ರು ಪಿಕ್ಚರ್ ಇದ್ರೆ ಅದೆಲ್ಲದೂ ಕೂಡ ಎವಿಡೆನ್ಸ್ ಕೊಡ್ಬೇಕು. ಎವಿಡೆನ್ಸ್ ಕೊಟ್ಮೇಲೆ ಅವರು ನಿಮ್ಗೆ ಅಕ್ನಾಲೇಜ್ಮೆಂಟ್ ಕಾಪಿ ಕೊಡ್ತಾರೆ. ಮೇಕ್ ಶ್ಯೂರ್ ದಟ್ ಯು ಆರ್ ಗೆಟಿಂಗ್ ದಟ್ ಅಕ್ನಾಲೇಜ್ಮೆಂಟ್ ಲೆಟರ್ ಫಾರ್ ಯುವರ್ ಫ್ಯೂಚರ್ ರೆಫರೆನ್ಸ್. ಏನಕ್ಕಂದ್ರೆ ಅದು ಬೇಕಾಗುತ್ತೆ ನಿಮ್ಗೆ. ಸೊ ಆ ಒಂದು ರೆಫರೆನ್ಸ್ ನಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಇನ್ಫಾರ್ಮೇಶನ್ ಇದೆ ಅಷ್ಟು ಇನ್ಫಾರ್ಮೇಶನ್ ಕೂಡ ಪೊಲೀಸ್ ಅವ್ರಿಗೆ ಕೊಡ್ಬೇಕು. ಏನಕ್ಕಂದ್ರೆ ಅವರಿಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಅವ್ರು ಏನಾದ್ರೂ ಆಕ್ಷನ್ ತಗೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದೆಲ್ಲ. ಸೊ ನಾನು ಕೂಡ ಎಷ್ಟು ಇನ್ಫಾರ್ಮೇಶನ್ ಇದೆಯೋ ಅದೆಲ್ಲ ಅದನ್ನು ಕೊಟ್ಬಿಟ್ಟು ನಾನು ವಾಪಸ್ ಬಂದೆ. ನಾನು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ವಾಪಸ್ ಮನೆಗೆ ಬಂದ್ಮೇಲೆ ನಾನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ದೇರ್ ಆರ್ ಫ್ಯೂ ಥಿಂಗ್ಸ್ ವಿಚ್ ಇಸ್ ಅಂಡರ್ ಅವರ್ ಕಂಟ್ರೋಲ್. ವಿ ಹ್ಯಾವ್ ಟು ಯೂಸ್ ಅವರ್ ಕಾಮನ್ ಸೆನ್ಸ್. ಏನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಕೂತ್ಕೊಂಡು ಥಿಂಕ್ ಮಾಡಿದಾಗ, ನಾನು ತುಂಬಾ ರಿಸರ್ಚ್ ಮಾಡಿದ್ಮೇಲೆ ಐ ವಾಸ್ ಏಬಲ್ ಟು ಲೊಕೇಟ್ ಅನ್ ಆಪ್ ಇಮೇಲ್ ಐ ಡಿ. ಆ ಇಮೇಲ್ ಐ ಡಿ ಲೊಕೇಟ್ ಮಾಡಿದ್ಮೇಲೆ ನಾನು ಅಫಿಷಿಯಲ್ ಇಮೇಲ್ ನ ಡ್ರಾಫ್ಟ್ ಮಾಡ್ಬಿಟ್ಟು ಅವರಿಗೆ ಸೆಂಡ್ ಮಾಡಿದೆ. ಸೆಂಡ್ ಮಾಡ್ಬೇಕಾದ್ರೆ ನಾನು ಕಂಪ್ಲೀಟ್ ಎವಿಡೆನ್ಸ್ ನನ್ನ ಹತ್ರ ಏನೇನಿದೆ ಅದನ್ನೆಲ್ಲ ಅಟ್ಯಾಚ್ ಮಾಡ್ಬಿಟ್ಟು ನಾನು ಸೆಂಡ್ ಮಾಡಿದೆ. ನೀವು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಡ್ಬೇಕು ಅವರಿಗೆ. ಯು ಹ್ಯಾವ್ ಟು ಪ್ರೊವೈಡ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್. ಏನೋ ಒಂದು ಇನ್ಸಿಡೆಂಟ್ ಆಗಿದೆ ಅಂದ್ರೆ ಆ ಎಕ್ಸ್ಪ್ಲನೇಷನ್ ಕೊಟ್ಟಾಗ ಅವರಿಗೆ ಕ್ರಿಟಿಕಾಲಿಟಿ ಅರ್ಥ ಆಗುತ್ತೆ. ಸೊ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋತಾರೆ. ವಿತಿನ್ 4-5 ಅವರ್ಸ್ ನಲ್ಲಿ ನನಗೆ ಇಮೇಲ್ ರೆಸ್ಪಾನ್ಸ್ ಬರುತ್ತೆ. ದೇ ವರ್ ಏಬಲ್ ಟು ಲೊಕೇಟ್ ಅನ್ ಅಕೌಂಟ್. ಆ ಅಕೌಂಟ್ ನ ಲೊಕೇಟ್ ಮಾಡಿ ಆ ಯೂಸರ್ ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿರ್ತಾರೆ. ಆ ಒಂದು ಪರ್ಟಿಕ್ಯುಲರ್ ಆಪ್ ಇಂದ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿರ್ತಾರೆ. ಸೊ ಆ ಒಂದು ಇನ್ಫಾರ್ಮೇಶನ್ ನನಗೆ ಇಮೇಲ್ ನಲ್ಲಿ ಹೇಳಿರ್ತಾರೆ. ಅಂಡ್ ಆಲ್ಸೋ ನಿಮ್ಗೆ ಫರ್ದರ್ ಡೀಟೇಲ್ಸ್ ಬೇಕು, ಯೂಸರ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಲ್ವಾ, ಅದ್ರ ಕಾಪಿ ಸೆಂಡ್ ಮಾಡಿ ನಾವು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಐ ಡೆಂಟ್ ವಾಂಟ್ ಟು ಕಂಟಿನ್ಯೂ ಫರ್ದರ್ ಬಿಕಾಸ್ ಐ ವಾಸ್ ಸೋ ಬಿಸಿ ಇನ್ ಮೈ ವರ್ಕ್. ನಾನು ಬೇರೆ ಕೆಲಸದಲ್ಲಿ ಬಿಸಿ ಆಗಿದ್ದರಿಂದ ನಾನು ಕಂಟಿನ್ಯೂ ಮಾಡೋದಕ್ಕಾಗ್ಲಿಲ್ಲ. ಅದಾದ್ಮೇಲೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನೇನ್ ಆಗಿದೆ ಅಂತ ಆ ಕಂಪ್ಲೀಟ್ ಇನ್ಸಿಡೆಂಟ್ ನ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಟ್ಟಾದ್ಮೇಲೆ ಕ್ಲೋಸರ್ ಅಕ್ನಾಲೇಜ್ಮೆಂಟ್ ತಗೊಂಡು ನಾನು ವಾಪಸ್ ಮನೆಗೆ ಬರ್ತೀನಿ. ಸೊ ಈ ತರ. ಸೊ ಇವಾಗ ನಮ್ಗೆ ಫಾರ್ ಎಕ್ಸಾಂಪಲ್ ಸ್ಕಿನ್ ಇಶ್ಯೂಸ್ ಎಲ್ಲ ಆದ್ರೆ ಡರ್ಮಿಟಾಲಜಿಸ್ಟ್ ನ ಅಪ್ರೋಚ್ ಮಾಡಿದ್ರೆ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನೀವು ಹೋಗ್ಬಿಟ್ಟು ನಾರ್ಮಲ್ ಡಾಕ್ಟರ್ ನ ಅಪ್ರೋಚ್ ಮಾಡಿದ್ರೆ ಅವ್ರು ಅದರಲ್ಲಿ ಸ್ಪೆಷಲೈಸೇಷನ್ ತಗೊಂಡಿರೋದಿಲ್ಲ. ಅವ್ರು ಹೇಗೆ ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ? ಬಟ್ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಪ್ರಾಬ್ಲಮ್ಗೆ ಯಾವ್ದೋ ಬೇರೆ ಡಿಪಾರ್ಟ್ಮೆಂಟ್ ನ ಅಪ್ರೋಚ್ ಮಾಡ್ತಾರೆ, ಅಲ್ಲಿ ಅವ್ರಿಗೆ ಸೊಲ್ಯೂಷನ್ ಸಿಗಲ್ಲ. ದಿಲ್ ಕಮ್ ಅಂಡ್ ಬ್ಲೇಮ್ ಮಾಡ್ತಾರೆ, ಅಯ್ಯೋ ನಾನು ಅಲ್ಲಿ ಹೋಗಿದ್ದ ನನ್ಗೆ ಸೊಲ್ಯೂಷನ್ ಸಿಗ್ಲಿಲ್ಲ ಅಂತ. ಐ ಜಸ್ಟ್ ವಾಂಟ್ ಟು ಗಿವ್ ಯು ಒನ್ ಅಶ್ಯೂರೆನ್ಸ್ ದಟ್ ಇಫ್ ಯು ಆರ್ ಗೋಯಿಂಗ್ ಥ್ರೂ ಸಮಥಿಂಗ್ ಲೈಕ್ ದಿಸ್, ಮೇಕ್ ಶೋರ್ ದಟ್ ಯು ಆರ್ ಲೈಸಿಂಗ್ ವಿತ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅಂಡ್ ಡೆಫಿನೆಟ್ಲಿ ಯು ವಿಲ್ ಗೆಟ್ ಅನ್ ಅಸಿಸ್ಟೆನ್ಸ್ ಫ್ರಮ್ ಕನ್ಸರ್ನ್ ಡಿಪಾರ್ಟ್ಮೆಂಟ್. ಬಟ್ ಇಟ್ಸ್ ಆಲ್ ಅಬೌಟ್ ರೀಚಿಂಗ್ ಔಟ್ ಟು ರೈಟ್ ಡಿಪಾರ್ಟ್ಮೆಂಟ್. ಖಂಡಿತ ನಿಮ್ಗೆ ಹೆಲ್ಪ್ ಸಿಗುತ್ತೆ ಅಂಡ್ ಯು ಡೋಂಟ್ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಅಂಡ್ ಡೆಫಿನೆಟ್ಲಿ ನಾನು ಒಂದು ಶೇರ್ ಮಾಡಿರೋ ಇನ್ಫಾರ್ಮೇಶನ್ ಇಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂಡ್ ನಿಮ್ಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್ ಅಂಡ್ ಸಿ ಯು ಆನ್ ಅನದರ್ ವ್ಲಾಗ್. ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆ ಇನ್ನೊಂದು ವ್ಲಾಗ್ ಅಲ್ಲಿ ಸಿಗ್ತೀನಿ. ಬಾಯ್.